ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡೂಪ್ಲಿಕೇಟ್ ವೋಟರ್ ಐ ಡಿ ಕಾರ್ಡ್ನ ಯಾವ ರೀತಿ ಪಡೆಯೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ಕಳೆದೋಗಿದ್ರೆ ಅಥವಾ ಏನಾದರೂ ವೋಟರ್ ಐ ಡಿ ಕಾರ್ಡ್ ಡ್ಯಾಮೇಜ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಒಂದು ಡೂಪ್ಲಿಕೇಟ್ ವೋಟರ್ ಐ ಡಿ ಕಾರ್ಡ್ನ ಯಾವ ರೀತಿ ಪಡೆಯೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಮೊದಲಿಗೆ ನೀವು ಏನು ಮಾಡ್ಬೇಕಂತಂದರೆ, ಏನು ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ನ ನಾನು ಇಲ್ಲಿ ಗೂಗಲ್ ಕ್ರೋಮ್ ಮುಖಾಂತರ ಓಪನ್ ಮಾಡ್ಕೊತೀನಿ. ನೀವು ಕೂಡ ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಆಗಿರ್ಬೋದು ಅಥವಾ ಮೊಬೈಲ್ನಲ್ಲಿ ಆಗಿರ್ಬೋದು ಒಂದು ವೆಬ್ ಬ್ರೌಸರ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಈಗ ಗೂಗಲ್ ಕ್ರೋಮ್ನ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸರ್ಚ್ ಬಾರ್ನಲ್ಲಿ ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ನ ನಾವು ಓಪನ್ ಮಾಡ್ಕೊಳ್ಳೋಣ. NVSP ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. NVSP.in ಅಂತ ಟೈಪ್ ಮಾಡಿ ಇದನ್ನು ಸರ್ಚ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನಿಮಗೆ ಇದು ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು ಇದನ್ನು ನಾವು ಸರ್ಚ್ ಕೊಡೋಣ. ಈಗ ಸರ್ಚ್ ಕೊಟ್ಟ ನಂತರ ನಿಮಗೆ ಇದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ವೇಟ್ ಮಾಡಿ, ಇದು ಲೋಡಿಂಗ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಫಾರ್ಮ್ಸ್ ಅಂತ ಇದೆ ಒಂದು ಆಪ್ಷನ್ ಕಾಣ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಹೋಗಬೇಕಾಗುತ್ತೆ. ನೀವೇನಾದರೂ ಈ ವೆಬ್ಸೈಟ್ಗೆ ಹೊಸಬರಾಗಿದ್ದರೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು, ರಿಜಿಸ್ಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಡೈರೆಕ್ಟಾಗಿ ಇಲ್ಲಿ ಫಾರ್ಮ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಒಂದು ರೈಟ್ ಸೈಡ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವು ಏನಾದರೂ ಈ ಒಂದು ವೆಬ್ಸೈಟ್ಗೆ ಹೊಸಬರಾಗಿದ್ದರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಕೆಳಗಡೆ ನೀವು ರಿಜಿಸ್ಟರ್ ಆ್ಯಸ್ ನ್ಯೂ ಯೂಸರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ರಿಜಿಸ್ಟ್ರೇಷನ್ ಆಗೋಕ್ಕೆ ಯಾವ ರೀತಿ ಆಪ್ಷನ್ ಬರುತ್ತೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನಿಮಗೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊದಲಿಗೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ನೀವು ಕೆಳಗಡೆ ಏನು ಕ್ಯಾಪ್ಚರ್ ಕೋಡ್ ಇದೆ ಅದನ್ನು ಸೇಮ್ ಆ್ಯಸ್ ಇಟ್ ಕ್ಯಾಪ್ಚರ್ ಕೋಡ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾವು ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ ನಾವು ಇಲ್ಲಿ ಏನು ಮಾಡಬೇಕು, ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನಾವು ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ಈಗ ನನ್ನ ಒಂದು ಮೊಬೈಲ್ ನಂಬರ್ಗೆ OTP ಬಂದಿದೆ ಫ್ರೆಂಡ್ಸ್. ಇಲ್ಲಿ OTP ಹಾಕಿ ನಾನು ಇಲ್ಲಿ ನಂತರ ವೆರಿಫೈ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇದು ವೆರಿಫೈ ಆಗುತ್ತೆ. ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಒಂದು ವೆರಿಫೈ ಆದ ನಂತರ ನಾವು ಇಲ್ಲಿ ಏನು ಮಾಡ್ಬೇಕಂತಂದರೆ, ಇಲ್ಲಿ ಫಸ್ಟು ಯಾವ ಎಪಿಕ್ ನಂಬರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನ ನಂಬರ್ನ ಹಾಕಬೇಕಾಗುತ್ತೆ. ಮೊದಲನೇದು ಎಪಿಕ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಿ. ನಂತರ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಮೇಲ್ ಐ ಡಿ ಇತ್ತಪ್ಪ ಅಂತಂದರೆ ಮೇಲ್ ಐ ಡಿನ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಮೇಲ್ ಐ ಡಿನ ಎಂಟ್ರಿ ಮಾಡಿ. ಈಗ ನಂತರ ಇಲ್ಲಿ ಕೆಳಗಡೆ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಯಾವ ರೀತಿ ಇರಬೇಕಂತಂದರೆ, ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕಾಗುತ್ತೆ, ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಮತ್ತು ನಂಬರ್ ಕೂಡ ಇರಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತೀನಿ. ಒಂದು ಕ್ಯಾಪಿಟಲ್ ಲೆಟ್ರು, ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಮತ್ತು ನಂಬರ್ ಇರಬೇಕಾಗುತ್ತೆ ಫ್ರೆಂಡ್ಸ್. ನಾವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡು, ಅದೇ ಪಾಸ್ವರ್ಡ್ನ ನಾವು ಹಾಕಬೇಕಾಗುತ್ತೆ. ಕನ್ಫರ್ಮ್ ಪಾಸ್ವರ್ಡ್ ಹಾಕಿದ ತಕ್ಷಣ ಕೆಳಗಡೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ನಂತರ ನೀವು ರಿಜಿಸ್ಟರ್ ಆದ ನಂತರ ಇಲ್ಲಿ ಸೇವ್ ಮಾಡೋಂಗಿದ್ರೆ ಸೇವ್ ಮಾಡ್ಬೋದು ಅಥವಾ ನೆವರ್ ಅಂತ ಕೊಡ್ಬೋದು ಫ್ರೆಂಡ್ಸ್ ನೀವು. ಇಲ್ಲಿ ನಂತರ ನಾವು ಇಲ್ಲಿ ನಿಮಗೆ ಯೂಸರ್ ನೇಮು ಪಾಸ್ವರ್ಡು ಅದು ಆಟೋಮೆಟಿಕ್ಕಾಗಿ ತಗೊಳುತ್ತೆ ಫ್ರೆಂಡ್ಸ್. ನಂತರ ನಾವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಕ್ಯಾಪ್ಚರ್ ಕೋಡ್ನ ನಾವು ಹಾಕಬೇಕಾಗುತ್ತೆ. ಸೇಮ್ ಕ್ಯಾಪ್ಚರ್ ಕೋಡ್ ಏನಿದೆ ಆ ಕ್ಯಾಪ್ಚರ್ ಕೋಡ್ನ ನಾವು ಇಲ್ಲಿ ಹಾಕೋಣ. ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ನಾವು ಲಾಗಿನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಲಾಗಿನ್ ಆದ ತಕ್ಷಣ ಈ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ ಏನಿದೆ ನೀವು ಲಾಗಿನ್ ಆಗಿದ್ದೀರಿ. ಈಗ ಆಗಿದ ತಕ್ಷಣ ಇಲ್ಲಿ ಫಾರ್ಮ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಈಗ ಇಲ್ಲಿ ಫಾರ್ಮ್ಸ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ನಿಮಗೆ ಫಾರಮ್ ನಂಬರ್ 1 ಅಂತ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ನಾವು ಕೆಳಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡೋದಾಯ್ತಂದರೆ ಕೆಳಗಡೆ ಬರಬೇಕಾಗುತ್ತೆ. ಫಾರಮ್ ನಂಬರ್ 1 ಅಂತ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಾರಮ್ ನಂಬರ್ 1 ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಇದು ಡೂಪ್ಲಿಕೇಟ್ ಒಂದು ವೋಟರ್ ಐ ಡಿ ಕಾರ್ಡ್ ಪಡೆಯೋಕ್ಕೆ ಇರುವಂಥ ಒಂದು ಫಾರಮ್ ನಂಬರ್ 1 ಆಗಿದೆ. ಇಲ್ಲಿ ನಿಮಗೆ ಫಾರಮ್ ನಂಬರ್ 1 ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು. ಫಾರಮ್ ನಂಬರ್ 1 ಓಪನ್ ಆದ ತಕ್ಷಣ ಯಾವ ರೀತಿ ಫುಲ್ಫಿಲ್ ಮಾಡ್ಬೇಕಂತನೂ ನಾನು ನಿಮಗೆ ಇಲ್ಲಿ
ಆಲ್ರೆಡಿ ಫುಲ್ಫಿಲ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಆದರೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ. ಇಲ್ಲಿ ಮೊದಲಿಗೆ ನೀವು ಫಾರ್ಮ್ ನಂಬರ್ 1 ಓಪನ್ ಆದ ತಕ್ಷಣ ನೀವು ಇಲ್ಲಿ ಏನು ಮಾಡಬೇಕು, ಮೊದಲಿಗೆ ನಿಮ್ಮ ಒಂದು ಸ್ಟೇಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಒಂದು ರೈಟ್ ಸೈಡಿಗೆ ಚಿಕ್ಕಿ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸ್ಟೇಟ್ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನೀವು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಡಿಸ್ಟಿಕ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ನಿಮ್ಮ ಡಿಸ್ಟಿಕ್ ಯಾವುದಂತ. ನಂತರ ನಿಮ್ಮ ಒಂದು ಅಸೆಂಬ್ಲಿ ಅಂದರೆ ಒಂದು ಚುನಾವಣಾ ಕ್ಷೇತ್ರ ಯಾವ್ದು ಬರುತ್ತೆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಂತರ ನೀವು ಕೆಳಗಡೆ ಬಂದರೆ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಇರುವಂತೆ ಒಂದು ಹೆಸರು ಏನಿರುತ್ತೆ ವೋಟರ್ ಐ ಡಿ ಕಾರ್ಡ್ನಲ್ಲಿ ಸೇಮ್ ಆ್ಯಸ್ ಇಟ್ ಯು ಅದೇ ರೀತಿಯಾಗಿ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇನ್ನು ರೀಜನಲ್ ಅಂತ ಇದೆಯಲ್ಲ, ಅಂದರೆ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ನೀವು ಇದನ್ನು ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಕನ್ನಡ ಇತ್ತಪ್ಪ ಅಂತಂದರೆ ಯಾವ ರೀತಿ ಅಂತಂದರೆ ನಿಮಗೆ ಇಲ್ಲಿ ಆಟೋಮೆಟಿಕಾಗಿ ರೀಜನಲ್ ಲ್ಯಾಂಗ್ವೇಜ್ ತಗೊಂಡಿಲ್ಲ ಅಂತಂದರೆ ನೀವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಕೀಬೋರ್ಡ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕೀಬೋರ್ಡ್ ನೀವು ಮೇಲೆ ಪ್ರೆಸ್ ಮಾಡಿದರೆ ಬಂದಿಲ್ಲ ಅಂತಂದರೆ ನೀವು ಏನು ಮಾಡೋಣ, ಇದು ಕೂಡ ನಾವು ಇಲ್ಲಿ ಕನ್ನಡ ಯಾವ ರೀತಿ ಹಾಕೋದಂತಲೂ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೀವು ಏನು ಮಾಡಬೇಕು, ನ್ಯೂ ಟ್ಯಾಬ್ನ ನೀವು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೀವು ಮೇಲೆ ಒಂದು ಪ್ಲಸ್ ಮಾರ್ಕ್ ಇದೆಯಲ್ಲ, ಅಲ್ಲಿ ನ್ಯೂ ಟ್ಯಾಬ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಕನ್ನಡ ಟೈಪಿಂಗ್ ಅಂತ ಒಂದು ಸರ್ಚ್ ಕೊಡಿ ಫ್ರೆಂಡ್ಸ್. ಕನ್ನಡ ಟೈಪಿಂಗ್ ಅಂತ ನೀವು ಕನ್ನಡ ಟೈಪಿಂಗ್ ಅಂತ ನೀವು ಹಾಕಿ ಸರ್ಚ್ ಕೊಟ್ಟರೆ ನಿಮಗೆ ಇಲ್ಲಿ ಕನ್ನಡ ಟೈಪಿಂಗು ಒಂದು ಆಪ್ಷನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮಗೆ ಇಲ್ಲಿ ಏನು ಕನ್ನಡ ನೀವು ಕನ್ನಡದಲ್ಲಿ ಏನು ಟೈಪ್ ಮಾಡ್ಬೇಕಂತ ಇರ್ತೀರೋ ಅದನ್ನು ಇಲ್ಲಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೆ ಅದು ಕನ್ನಡದಲ್ಲಿ ಬರುತ್ತೆ. ಇಲ್ಲಿ ಈಗ ನಾನು ತೋರಿಸ್ತೀನಿ ಹನುಮಂತ ನೋಡಿ ಫ್ರೆಂಡ್ಸ್. ಈಗ ಇದು ಕನ್ನಡದಲ್ಲಿ ನಾನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ತೀನಿ, ಇದು ಕನ್ನಡ ಆಗುತ್ತೆ. ಇದನ್ನು ನಾವು ಏನು ಮಾಡ್ಬೇಕಂದ್ರೆ ಇದನ್ನು ಇಲ್ಲಿ ಕಾಪಿ ಮಾಡ್ಕೊಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ಇದನ್ನು ಅಲ್ಲಿ ಪೇಸ್ಟ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಇನ್ನು ರೀಜನಲ್ ಲ್ಯಾಂಗ್ವೇಜ್ ಇದೆಯಲ್ಲ ಅಲ್ಲಿ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಕಾಪಿ ಮಾಡ್ಕೊಂಡ ನಂತರ ನಾವು ಏನು ಫಾರಮ್ ನಂಬರ್ 1 ನಾವು ಇಲ್ಲಿ ಮಿನಿಮೈಸ್ ಮಾಡಿರ್ತೀವಿ ಅಲ್ಲಿ ಓಪನ್ ಮಾಡ್ಕೊಂಡು ಇಲ್ಲಿ ನಾವು ಅದನ್ನು ಪೇಸ್ಟ್ ಮಾಡೋಣ ಫ್ರೆಂಡ್ಸ್. ಸೇಮ್ ಆ್ಯಸ್ ಇಟ್ ಯು ಅಲ್ಲಿ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಅಂತ ಕೊಡಿ ಫ್ರೆಂಡ್ಸ್. ಪೇಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ನಂತರ ಇಲ್ಲಿ ನಿಮ್ಮ ತಂದೆ ಹೆಸರನ್ನ ನೀವು ಇಂಗ್ಲೀಷ್ನಲ್ಲಿ ಹಾಕಿ ಅದೇ ರೀತಿಯಾಗಿ ಆ್ಯಸ್ ಇಟ್ ಯು ಇಲ್ಲಿ ಒಂದು ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಬರ್ಬೇಕಂದ್ರೆ ನೀವು ಕನ್ನಡ ಟೈಪಿಂಗ್ ಅಂತ ಓಪನ್ ಮಾಡಿರ್ತೀರಲ್ಲ ಫ್ರೆಂಡ್ಸ್, ಅಲ್ಲಿ ಹೋಗಿ ಸಿಂಪಲ್ಲಾಗಿ ಅದೇ ರೀತಿ ಆ್ಯಸ್ ಇಟ್ ಯು ಆಗಿ ನೀವು ಇಲ್ಲಿ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೆ ಅದು ನಿಮಗೆ ಕನ್ನಡದಲ್ಲಿ ಬರುತ್ತೆ. ಕನ್ನಡದಲ್ಲಿ ಅದನ್ನು ನಾವೇನು ಮಾಡಬೇಕು, ಕಾಪಿ ಮಾಡ್ಕೊಬೇಕು. ಕಾಪಿ ಮಾಡ್ಕೊಂಡು ಅಲ್ಲಿ ಆ ಜಾಗದಲ್ಲಿ ನಿಮಗೆ ಇನ್ನು ರೀಜನಲ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ ಅಲ್ಲಿ ಪೇಸ್ಟ್ ಮಾಡೋಣ ಫ್ರೆಂಡ್ಸ್. ಇದೇ ರೀತಿಯಾಗಿ ನೀವು ನಿಮಗೆ ಏನು ರೀಜನಲ್ ಲ್ಯಾಂಗ್ವೇಜು ಬಂದಿಲ್ಲ ಅಲ್ಲಿ ನಿಮಗೆ ಅಂತಂದರೆ ಈ ರೀತಿಯಾಗಿ ಕಾಪಿ ಪೇಸ್ಟು ನೀವು ಮಾಡ್ಬೋದು ಫ್ರೆಂಡ್ಸ್ ನೀವು. ನಂತರ ನೀವು ಇಲ್ಲಿ ಹೆಸರು ಹಾಕಿದ ನಂತರ ಇಲ್ಲಿ ಸರ್ನೇಮ್ ಏನಾದ್ರು ಇತ್ತಪ್ಪ ಅಂತಂದರೆ ನೀವು ಇಲ್ಲಿ ಸರ್ನೇಮ್ ಹಾಕ್ಬೋದು, ಇಲ್ಲ ಸರ್ನೇಮ್ ಇಲ್ಲ ಅಂದರೆ ಖಾಲಿ ಬಿಡಿ. ನಂತರ ಇಲ್ಲಿ ತಂದೆ ನೇಮ್ ಆ್ಯಸ್ ಇಟ್ ಯು ನಾನು ಯಾವ ರೀತಿ ತೋರಿಸಿದೆ ಆ ಥರ ನೀವು ಹಾಕಿ ಇಲ್ಲಿ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲಿ ತಂದೆ ಹೆಸರು ಇಲ್ಲಪ್ಪ ನಿಮಗೆ ತಾಯಿ ಹೆಸರು ಇತ್ತಂದರೆ ತಾಯಿ ಹೆಸರು ಬೇಕಾದರೆ ನೀವು ಇಲ್ಲಿ ಹಾಕ್ಬೋದು, ಅಥವಾ ಗಂಡನ ಹೆಸರು ಇತ್ತಂದರೆ ಲೇಡೀಸ್ ಆಗಿದ್ದರೆ ಗಂಡನ ಹೆಸರನ್ನ ಇಲ್ಲಿ ಕೆಳಗಡೆ ಹಾಕ್ಬೋದು. ನಂತರ ಇಲ್ಲಿ ನಿಮಗೆ ನಿಮ್ಮ ಏಜ್ ಎಷ್ಟಿದೆ ಅಂತ ವೋಟರ್ ಐ ಡಿ ಕಾರ್ಡ್ನಲ್ಲಿ ಅದನ್ನಾದರೂ ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನಾನು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಆ ಕಾಲಮ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನ ನಾವು ಈ ರೀತಿಯಾಗಿ ಇಲ್ಲಿ ನಿಮಗೆ ರೈಟ್ ಸೈಡಿಗೆ ಕ್ಲಿಕ್ ಮಾಡಿದ್ರೆ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನೀವು ಇಸ್ವಿನ ಮಂತು ಮತ್ತು ಡೇಟನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಕೆಳಗಡೆ ನೀವು ಜೆಂಡರ್ ಆಫ್ ಅಪ್ಲಿಕೆಂಟ್ ಅಂದರೆ ಮೇಲ್ ಆಫ್ ಫಿಮೇಲ್ ಅಂತ ನೀವು ಇಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಿಮಗೆ ಇಲ್ಲಿ ಏನು ಮಾಡಬೇಕು, ನೀವು ನಂತರ ಅಡ್ರೆಸ್ ಕಾಲಮ್ಗೆ ಬಂದರೆ ನಿಮಗೆ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಸೇಮ್ ಆ್ಯಸ್ ಇಟ್ ಯು ನಿಮಗೆ ಇನ್ನು ರೀಜನಲ್ ಲ್ಯಾಂಗ್ವೇಜ್ ಅಂತ ಇಲ್ಲಿ ಏನು ನಿಮಗೆ ಕೇಳಿಲ್ಲ, ಆದರೆ ಖಾಲಿ ಬಿಡಿ. ನೀವು ಅದು ಒಂದು ವೇಳೆ ತಗೊಂಡಿಲ್ಲ ಅಂತಂದರೆ ಕನ್ನಡ ಟೈಪಿಂಗ್ ಹೋಗಿ ನೀವು ಅಲ್ಲಿ ಕಾಪಿ ಪೇಸ್ಟ್ನ ನೀವು ಮಾಡ್ಬೋದು ಫ್ರೆಂಡ್ಸ್. ನೀವು ಇಲ್ಲಿ ಈಗ ನಾವು ಇಲ್ಲಿ ಏನು ನಿಮ್ಮ ಒಂದು ಹೌಸ್ ನಂಬರ್ ಇತ್ತಂದ್ರೆ ಹೌಸ್ ನಂಬರ್ ಹಾಕಿ, ಮತ್ತು ಸ್ಟ್ರೀಟ್ ಅಡ್ರೆಸ್ನ ಹಾಕಿ, ಮತ್ತು ನಿಮ್ಮ ಒಂದು ವಿಲೇಜ್ ಯಾವುದು ಟೌನ್ ಯಾವುದು ಬರುತ್ತಂತ ಹಾಕಿ, ನಂತರ ನಿಮ್ಮ ಒಂದು ಪೊಲೀಸ್ ಸ್ಟೇಷನ್ ಯಾವ ಏರಿಯಾದಲ್ಲಿ ಬರುತ್ತೆ ಅಂದರೆ ಯಾವ ಊರು ನಿಮ್ಮದು ಲೋಕಾಲಿಟಿನೇ ಬರುತ್ತಾ ಅಥವಾ ಬೇರೆ ಬರುತ್ತಂತ ನಿಮ್ಮ ಪೊಲೀಸ್ ಸ್ಟೇಷನ್ ಏರಿಯಾ ಹಾಕಿ, ನಂತರ ಇಲ್ಲಿ ಪಿನ್ ಕೋಡ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಕೆಳಗಡೆ ಮರಿಬಾರ್ದು, ಪಿನ್ ಕೋಡ್ನ ಹಾಕಿ ನಂತರ ಇಲ್ಲಿ ಸ್ಟೇಟು ಮತ್ತು ಡಿಸ್ಟಿಕ್ ಆಟೋಮೆಟಿಕಾಗಿ ತಗೊಳುತ್ತೆ ಫ್ರೆಂಡ್ಸ್ ಅದು. ನಂತರ ಇಲ್ಲಿ ನೀವು ಕೆಳಗಡೆ ಬಂದರೆ ಇಲ್ಲಿ ಎಪಿಕ್ ನಂಬರ್ ಅಂತ ಇರುತ್ತೆ, ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ಇಲ್ಲಿ ನಾನು ಆಲ್ರೆಡಿ ಹಾಕಿಟ್ಟಿದ್ದೀನಿ. ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಿ, ಮತ್ತು ಯಾವ ರೀಸನ್ ಸಲುವಾಗಿ ಇಲ್ಲಿ ಕೆಳಗಡೆ ನೀವು ಡೂಪ್ಲಿಕೇಟ್ ವೋಟರ್ ಐ ಡಿ ಕಾರ್ಡ್ ಪಡಿತಿದ್ದೀರ ಅಂದರೆ ನಾವು ಕಳೆದುಕೊಂಡಿದ್ದೀವಿ, ವೋಟರ್ ಐ ಡಿ ಕಾರ್ಡ್ ಲಾಸ್ಟ್ ಆಗಿದೆ ಅಂದರೆ ಕಳೆದೋಗಿದೆ ಅಂತ ನಾವು ಇಲ್ಲಿ ಲಾಸ್ಟ್ ಅಂತ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ವೋಟರ್ ಐ ಡಿ ಕಾರ್ಡು ನಿಮಗೆ ಏನು ಒಂದು VRC ಮುಖಾಂತರ ಬರ್ಬೇಕಾ, ಅಥವಾ ಪೋಸ್ಟ್ ಮುಖಾಂತರ ಬರ್ಬೇಕಾ, ಅಥವಾ BLO ಅಧಿಕಾರಿ ಮುಖಾಂತರ ಪಡಿತೀರಾ ಅನ್ನೋದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾವು ಇಲ್ಲಿ ಎರಡನೇ ಆಪ್ಷನ್ನು ಒಂದು ಪೋಸ್ಟ್ ಮುಖಾಂತರ ನಮಗೆ ವೋಟರ್ ಐ ಡಿ ಕಾರ್ಡ್ ಬೇಕಂದರೆ ಎರಡನೇ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಈ ರೀತಿಯಾಗಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಫುಲ್ಫಿಲ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಒಂದು ಪ್ಲೇಸ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಪ್ಲೇಸ್ನ ನೀವು ಹಾಕಿ ಫ್ರೆಂಡ್ಸ್. ಪ್ಲೇಸ್ ಹಾಕಿದಂದರೆ ಇಲ್ಲಿ ಆಟೋಮೆಟಿಕಾಗಿ ಡೇಟ್ ಕೂಡ ನಿಮಗೆ ಆಟೋಮೆಟಿಕಾಗಿ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು. ನಂತರ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚರ್ ಕೋಡ್ ಇದೆ ಫ್ರೆಂಡ್ಸ್. ಸೇಮ್ ಆ್ಯಸ್ ಇಟ್ ಯು ಕ್ಯಾಪ್ಚರ್ ಕೋಡ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಟೈಪ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ನೋಡಿ ಫ್ರೆಂಡ್ಸ್, ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ಇಲ್ಲಿ ಆದರೂ ಕೂಡ ಇಲ್ಲಿ
ಪ್ಲೀಸ್ ಎಂಟರ್ ವ್ಯಾಲ್ಯೂ ಅಂತ ಕೇಳ್ತಾ ಇದೆ. ಪ್ಲೀಸ್ ಎಂಟರ್ ವ್ಯಾಲಿಡ್ ವ್ಯಾಲ್ಯೂ ಅಂತ ತೋರಿಸ್ತದೆ. ಅಂದರೆ ಇಲ್ಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್, ನೀವು ರೀಜನಲ್ ಲ್ಯಾಂಗ್ವೇಜ್ ಏನಿರುತ್ತೆ ಅದನ್ನು ನಾವು ಇಲ್ಲಿ ಟೈಪ್ ಮಾಡಿರೋಂತ ತೋರಿಸ್ತಾ ಇದೆ. ನೀವೇನು ಮಾಡಬೇಕು, ಸಿಂಪಲ್ಲಾಗಿ ಇಲ್ಲಿ ಇಂಗ್ಲೀಷ್ ಇದೆಯಲ್ಲ, ನಿಮಗೆ ಹೌಸ್ ನಂಬರು ಸೇಮ್ ಆ್ಯಸ್ ಇಟ್ ಆಗಿ ಹೌಸ್ ನಂಬರ್ನ ಅಲ್ಲೇ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೀವು ಈಗ ಹೌಸ್ ನಂಬರ್ನ ನಾವು ಸಿಂಪಲ್ಲಾಗಿ ಇಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಅಂತಂದರೆ ಕನ್ನಡ ಟೈಪಿಂಗ್ ಅಂತ ಓಪನ್ ಮಾಡ್ಕೊಂತೀವಲ್ಲ ಫ್ರೆಂಡ್ಸ್, ಅಲ್ಲಿಗೆ ಹೋಗೋಣ. ಅಲ್ಲಿ ಅದ್ರ ಮುಖಾಂತರ ಇಲ್ಲಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸಿಂಪಲ್ಲಾಗಿ ನಾವು ಸೇಮ್ ಆ್ಯಸ್ ಇಟ್ ಅಲ್ಲಿ ಇಂಗ್ಲೀಷ್ನಲ್ಲಿ ಏನಿದೆ ಅದನ್ನೇ ನಾವು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನಾವಿಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಅದನ್ನು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಟೈಪ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ನಾವು ಏನು ಮಾಡಬೇಕು, ಇಲ್ಲಿ ಸೀದಾ ಫಾರ್ಮ್ ನಂಬರ್ 1ಗೆ ಹೋಗಿ ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡೋಣ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಪೇಸ್ಟ್ ಮಾಡಿ ಇಲ್ಲಿ ಇಂಗ್ಲೀಷ್ನಲ್ಲಿ ಇರೋದನ್ನ ನೀವು ಕನ್ನಡದಲ್ಲಿ ಆಶ್ರಯ ಕಾಲೋನಿ ಅಂತಿದೆ ಕನ್ನಡ ಟೈಪಿಂಗ್ಗೆ, ನೀವು ಅಲ್ಲಿ ಹೋಗಿ ನೀವು ಏನು ಮಾಡಬೇಕು, ಇಲ್ಲಿ ಆಶ್ರಯ ಕಾಲೋನಿ ಅಂತ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಕನ್ನಡದಲ್ಲಿ ಬರುತ್ತೆ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೆ ಕನ್ನಡದಲ್ಲಿ ಬರುತ್ತೆ. ಅದನ್ನು ನೀವೇನು ಮಾಡಬೇಕು, ಇದನ್ನು ಸಿಂಪಲ್ಲಾಗಿ ಇಲ್ಲಿ ಕಾಪಿ ಮಾಡ್ಕೊಂಡು ನಾವು ಏನು ಮಾಡೋಣ, ಸಿಂಪಲ್ಲಾಗಿ ಫಾರಮ್ 1ನಲ್ಲಿ ಹೋಗಿ ಅದನ್ನು ಇಲ್ಲಿ ರೈಟ್ ಸೈಡ್ಗೆ ಸೇಮ್ ಆ್ಯಸ್ ಇಟ್ ಆಗಿ ಪೇಸ್ಟ್ ಅಂತ ಕೊಡೋಣ. ಅದೇ ರೀತಿಯಾಗಿ ನೀವು ಇದನ್ನೆಲ್ಲ ನಾನು ಫಿಲಪ್ ಮಾಡ್ಕೊತೀನಿ ಫ್ರೆಂಡ್ಸ್, ನೀವು ಕೂಡ ಫಿಲಪ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಕನ್ನಡ ಒಂದು ಟೈಪಿಂಗ್ ಮುಖಾಂತರ ಎಲ್ಲ ಇಲ್ಲಿ ಫುಲ್ಫಿಲ್ ಮಾಡಿದ್ದೀನಿ. ನಂತರ ನಾವು ಇಲ್ಲಿ ಏನು ಮಾಡಬೇಕು, ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಸೇಮ್ ಆ್ಯಸ್ ಇಟ್ ಅದೇನು ಚೇಂಜ್ ಮಾಡೋಕೆ ಹೋಗಬೇಡಿ. ಇಲ್ಲಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ರೆಫರೆನ್ಸ್ ನಂಬರ್ ಬರುತ್ತೆ ಫ್ರೆಂಡ್ಸ್. ಇದನ್ನ ಒಂದು ಕಡೆಗೆ ಬರೆದಿಟ್ಕೊಳ್ಳಿ ನೀವು. ನಂತರ ಟ್ರ್ಯಾಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದರೆ ಬಂದಂಥ ರೆಫರೆನ್ಸ್ ನಂಬರ್ನ ಹಾಕಿ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ 2 ರೀತಿ ಆಪ್ಷನ್ ಕಾಣುತ್ತೆ. ಒಂದು ಸಬ್ಮಿಟ್ ಬಟನ್ನು ಮತ್ತು ಇನ್ನೊಂದು ಅಕ್ಸೆಪ್ಟ್ ಆರ್ ರಿಜೆಕ್ಟೆಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ. ನಂತರ ನೀವು ಇದನ್ನು ನಿಮ್ಮ ಒಂದು ಏನು ಪೋಸ್ಟ್ ಮುಖಾಂತರ ನಿಮಗೆ ಒಂದು ಡೂಪ್ಲಿಕೇಟ್ ID ಕಾರ್ಡ್ ಬಂದು ನಿಮ್ಮ ಮನೆಯ ಅಡ್ರೆಸ್ಗೆ ಸೇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ.